ಬ್ರಾಹ್ಮಣತ್ವ ಇದು ಜಾತಿಯಲ್ಲ, ಇದೊಂದು ಅರ್ಹತೆ. ನಮಗೆ ಮೀಸಲಾತಿ ಇಲ್ಲ, ನೋವಿದೆ, ನಿಂದನೆ ಇದೆ. ಹೌದು ಕಣ್ರಿ, ಅದಕ್ಕೋಸ್ಕರವೇ ನಾವು ಹೀಗಿದ್ದೀವಿ. ಎಲ್ಲ ಬೇಡ್ತಕ್ಕಂಥ ಜನಗಳು ನಾವು ಅಲ್ಲೇ ಅಲ್ಲ. ನಮ್ಮ ಬದುಕಿನಲ್ಲಿ ಬೇಡಿ ಗೊತ್ತೇ ಇಲ್ಲ, ನಮಗೆ ಮೀಸಲಾತಿ ಕೇಳೋದು ಇಲ್ಲ. ಇಲ್ಲಿ ಇಲ್ಲ ಅಂತಂದ್ರೆ ಹೊರಗಡೆ ಹೋಗ್ತೀವಿ, ಹೊರಗಡೆ ನಮ್ಮ ಜಗತ್ತನ್ನು ನಾವು ಕಟ್ತೀವಿ. ಶ್ರೇಷ್ಠ ವಿಚಾರಗಳು ಜಗತ್ತಿನ ಎಲ್ಲೆಡೆಯಿಂದ ಇಲ್ಲಿ ಹರಿದು ಬರಲಿ ಅಂತಕ್ಕಂಥ ರಕ್ತ ನಮ್ಮದು. ನಾವು ಜಾತೀಯತೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬ್ರಾಹ್ಮಣತ್ವ ಇದು ಜಾತಿಯಲ್ಲ, ಇದೊಂದು ಅರ್ಹತೆ. ಇದೊಂದು ಅರ್ಹತೆ. ಯಾರಿಗೆ ತನ್ನ ಬದುಕಿನ ಸೀಮಿತತೆಯನ್ನ ಮೀರಿ ಯೋಚನೆ ಮಾಡತಕ್ಕಂಥ ಅರ್ಹತೆ ಇದೆಯೋ ಅವನು ಬ್ರಾಹ್ಮಣನಾಗಬಲ್ಲ. ಯಾರು ತನ್ನ ಈ ಲೌಕಿಕ ಬದುಕಿನ ಆ ಮೇರೆಯನ್ನ ಮೀರಿ ಯೋಚನೆ ಮಾಡತಕ್ಕಂಥ ಶಕ್ತಿಯನ್ನು ಪಡ್ಕೊಳ್ತಾನೋ ಅವನು ಬ್ರಾಹ್ಮಣನಾಗಬಲ್ಲ. ಎಲ್ಲೋ ಒಂದು ಕಡೆ ಒಂದು ಅಪ್ಪ ಅಮ್ಮನಿಗೆ ಹುಟ್ಟಿದ್ದೀನಿ, ಅದಕ್ಕೋಸ್ಕರ ಅವ್ರನ್ನ ಬ್ರಾಹ್ಮಣರು ಅಂತ ಕರಿತಿದ್ರು, ಅದಕ್ಕೋಸ್ಕರ ನಾನು ಬ್ರಾಹ್ಮಣ ಅಂತ ಅನ್ಕೊಂಡಿದ್ದಿದ್ರೆ ಅದು ನಮ್ಮ ಮೂರ್ಖತನ. ಆದರೆ ಹೊರ ಜಗತ್ತಿಗೆ ಇದು ಅರ್ಥ ಆಗುವುದಿಲ್ಲ. ಅವರು ಇದನ್ನ ಜಾತಿಯ ಹೆಸರಿನಲ್ಲೇ ಗುರುತಿಸ್ತಾರೆ. ಉತ್ತರದಿಂದ ಬಂದಿರತಕ್ಕಂಥವ್ರು ನಾವು ಅನ್ನುವಂಥ ಒಂದು ಇತಿಹಾಸ ನಮಗಿದೆ. ಅಲ್ಲಿಂದ ಬಂದ್ವಿ, ಇಲ್ಲೇ ನಮ್ಮ ಬದುಕನ್ನು ಕಟ್ಕೊಂಡ್ವಿ, ಇಲ್ಲೇನೆ ನಮ್ಮ ಐತಿಹಾಸಿಕ ಹೆಜ್ಜೆಯ ಗುರುತುಗಳನ್ನು ನಾವು ಇಡ್ತಾನೆ ಹೋದ್ವಿ. ಸೀಮಿತ ಚೌಕಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರತಕ್ಕಂಥ ಉಳಿದ ಜಗತ್ತಿಗೆ ಹೊಸ ಮಾರ್ಗದರ್ಶನದ ದಾರಿಯನ್ನು ಹುಡುಕಿಕೊಡಬೇಕಾದ್ರೆ ಅದಕ್ಕೆ ನೀವೇ ಬೇಕು, ನಾವೇ ಬೇಕು, ಮತ್ತಾರಿಂದಲೂ ಸಾಧ್ಯ ಇಲ್ಲ. ಸ್ವಾಮಿ, ಬ್ರಾಹ್ಮಣ್ಯದ ದೃಷ್ಟಿ ಇದಲ್ಲ. ನಾವು ದುಡ್ಡನ್ನು ಯಾವತ್ತೂ ನೋಡಿಲ್ಲ, ಅವನ ಹುಟ್ಟನ್ನು ನಾವು ಯಾವತ್ತೂ ಕೊಡಿಲ್ಲ, ಅವನ ಪ್ರಾಮಾಣಿಕತೆಯನ್ನ, ಅವನ ಕೊಡುಗೆಯನ್ನ ನಾವು ಯಾವತ್ತೂ ಕೂಡ ಗಮನಿಸಿದೀವಿ. ಇದು ಬ್ರಾಹ್ಮಣ್ಯ. ವೇದಗಳನ್ನ ವಿಂಗಡಣೆ ಮಾಡಿ ಕೊಟ್ಟಿರತಕ್ಕಂಥ ವೇದವ್ಯಾಸ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿರಲಿಲ್ಲ, ಅಂಬಿಗರ ಕುಲದಲ್ಲಿ ಹುಟ್ಟಿದ್ದ. ನಾವು ಆ ಜಾತಿಗೆ ಯೋಗ್ಯತೆಯನ್ನು ಕೊಟ್ಟಿಲ್ಲ, ಆ ವಿದ್ಯೆಗೆ ಯೋಗ್ಯತೆಯನ್ನು ಕೊಟ್ಟಿದ್ವಿ. ರಾಮಾಯಣವನ್ನು ಬರೆದಿರತಕ್ಕಂಥ ವಾಲ್ಮೀಕಿ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿರಲಿಲ್ಲ, ಆತ ವ್ಯಾಧನ ಕುಲದಲ್ಲಿ ಹುಟ್ಟಿದ್ದ, ಜಾತಿಯಲ್ಲಿ ಹುಟ್ಟಿದ್ದ. ಆದರೂ ಕೂಡ ಆ ರಾಮಾಯಣವನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗ್ತೀವಿ. ಸಂಸ್ಕೃತ ರಾಮಾಯಣಕ್ಕೆ ಎಲ್ಲಿಲ್ಲದ ಜಾಗವನ್ನು ನಾವು ಕೊಡ್ತೀವಿ. ನಾವು ಜಾತಿಗೆ ಯೋಗ್ಯತೆಯನ್ನು ಕೊಟ್ಟಿರಲಿಲ್ಲ, ಬದಲಾಗಿ ಆ ವಿದ್ಯೆಗೆ ಯೋಗ್ಯತೆಯನ್ನು ಕೊಟ್ಟಿದ್ವಿ. ನಾವು ಪೂಜೆ ಮಾಡತಕ್ಕಂಥ ರಾಮಕೃಷ್ಣರು ಯಾವತ್ತೂ ಕೂಡ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದವರಲ್ಲ. ಆದರೂ ಕೂಡ ಅವರು ನಮ್ಮ ಆರಾಧ್ಯದ ಕೇಂದ್ರಗಳು. ಶ್ರೇಷ್ಠತೆಯನ್ನ ಗುರುತಿಸ್ತಕ್ಕಂಥದ್ದು ಬ್ರಾಹ್ಮಣ್ಯ. ಯಾರು ಪುರಾಣದಲ್ಲಿ ಬ್ರಾಹ್ಮಣರು ಅಂತ ಕರೆಸ್ಕೊಂಡೇನೆ ಅವತಾರ ಪುರುಷರಾದ್ರು, ಪರಶುರಾಮನಿಗೆ ನಾವು ಎಲ್ಲೂ ಗುಡಿಯನ್ನು ಕಟ್ಟಿಲ್ಲ. ವಾಮನನಿಗೆ ಎಲ್ಲೂ ಕೂಡ ಗುಡಿಯನ್ನ ನಾವು ಕಟ್ಟಿಲ್ಲ. ರಾಮನನ್ನ ಪೂಜೆ ಮಾಡ್ತೀವಿ, ಕ್ಷತ್ರಿಯ ರಾಮನಿಗೆ ನಾವು ಪೂಜೆಯನ್ನು ಮಾಡ್ತೀವಿ. ಮಹಾಬ್ರಾಹ್ಮಣ ರಾವಣನನ್ನ ನಾವು ಇವತ್ತೂ ಕೂಡ ಜರಿತೀವಿ. ಕಶ್ಯಪ ಗೋತ್ರೋತ್ಪನ್ನ ರಾವಣ, ಅವನನ್ನ ನಾವು ಇವತ್ತೂ ಕೂಡ ಜರಿತೀವಿ. ಇದೇ ತೋರಿಸುತ್ತೆ ಕಣ್ರಿ, ಈ ರಕ್ತದ ಸ್ವಭಾವ ಶ್ರೇಷ್ಠತೆಯನ್ನು ಒಪ್ಕೊಳ್ತಕ್ಕಂಥದ್ದು. ಆನೋ ಭದ್ರಾ ಕೃತವೋ ಎಂತು ವಿಶ್ವತಃ, ಆನೋ ಭದ್ರಾ ಕೃತವೋ ಎಂತು ವಿಶ್ವತಃ. ಶ್ರೇಷ್ಠ ವಿಚಾರಗಳು ಜಗತ್ತಿನ ಎಲ್ಲೆಡೆಯಿಂದ ಇಲ್ಲಿ ಹರಿದು ಬರಲಿ ಅಂತಕ್ಕಂಥ ರಕ್ತ ನಮ್ಮದು. ನಾವು ಜಾತೀಯತೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆ ಮೀಸಲಾತಿ ಇಲ್ಲ, ನೋವಿದೆ, ನಿಂದನೆ ಇದೆ. ಹೌದು ಕಣ್ರಿ, ಅದಕ್ಕೋಸ್ಕರವೇ ನಾವು ಹೀಗಿದ್ದೀವಿ. ಎಲ್ಲ ಬೇಡ್ತಕ್ಕಂಥ ಜನಗಳು ನಾವು ಅಲ್ಲೇ ಅಲ್ಲ. ನಮ್ಮ ಬದುಕಿನಲ್ಲಿ ಬೇಡಿ ಗೊತ್ತೇ ಇಲ್ಲ. ಯಾರು ಏನೇ ಹೇಳಿದ್ರು ಕೂಡ ಪುನಃ ತಲೆ ಎತ್ತಿ ನಿಲ್ತಕ್ಕಂಥ ಆ ಒಂದು ದೌರ್ದಮ್ಯದ ಕೆಳಗಡೆನೆ ಮತ್ತೊಮ್ಮೆ ಚಿಗುರಿ ನಿಲ್ತಕ್ಕಂಥ ಮಹಾಬೋಧಿ ವೃಕ್ಷ ನಮ್ಮದು. ಅದಕ್ಕೋಸ್ಕರ ಬೇಡತಕ್ಕಂಥವ್ರು ನಾವು ಅಲ್ಲೇ ಅಲ್ಲ. ನಮಗೆ ಮೀಸಲಾತಿ ಕೇಳೋದು ಇಲ್ಲ. ಇಲ್ಲಿ ಇಲ್ಲ ಅಂತಂದ್ರೆ ಹೊರಗಡೆ ಹೋಗ್ತೀವಿ, ಹೊರಗಡೆ ನಮ್ಮ ಜಗತ್ತನ್ನು ನಾವು ಕಟ್ತೀವಿ.